ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೀತಾ ಇದೆ. ಕಾವೇರಿ ನಿವಾಸದಲ್ಲಿ ಮಂತ್ರಿಗಳಿಗೆ ಸಿದ್ದರಾಮಯ್ಯ ಬ್ರೇಕ್ಫಾಸ್ಟ್ ಆಯೋಜನೆ ಮಾಡಿದ್ದಾರೆ. ಚರ್ಚೆ ಶುರುವಾಗಿದೆ. ಎಲ್ಲ ಸಚಿವರುಗಳು ಉಪಸ್ಥಿತರಿದ್ದಾರೆ. ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಚಿವರಿಗೆ ರಾಜೀನಾಮೆಯ ಕಾರಣಗಳನ್ನು ವಿವರಿಸೋದಕ್ಕಿದ್ದಾರೆ. ತಮ್ಮ ನಿರ್ಧಾರ ಏನು ಅನ್ನೋದನ್ನ ತಿಳಿಸೋದಕ್ಕಿದ್ದಾರೆ. ಮುಖ್ಯಮಂತ್ರಿಗಳ ಜೊತೆ ಮಂತ್ರಿಗಳು ಮಾಜಿ ಆಗ್ತಾರೆ. ಇವತ್ತು ಹೊಸ ಮುಖ್ಯಮಂತ್ರಿ, ಹೊಸ ಕ್ಯಾಬಿನೆಟ್. ರಾಜೀನಾಮೆ ಕೊಡೋದಕ್ಕಿಂತ ಮುಂಚೆ, ಇಡೀ ಕ್ಯಾಬಿನೆಟ್ ವಿಸರ್ಜನೆಯಾಗೋದಕ್ಕಿಂತ ಮುಂಚೆ, ಡಿಸಾಲ್ವ್ ಆಗೋದಕ್ಕಿಂತ ಮುಂಚೆ ಈಗ ನಡೀತಾ ಇರುವಂತ ಮೀಟಿಂಗ್. ಮುಖ್ಯಮಂತ್ರಿಗಳ ದಿವಾಸ, ಅಲ್ಲಿನ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಒಬ್ಬೊಬ್ಬರಾಗೆ ಮಂತ್ರಿಗಳು ಆಗಮಿಸಿದ್ದಾರೆ. ಡಿ.ಕೆ. ಶಿವಕುಮಾರ್ ಬಂದಾಗ ಸಿದ್ದರಾಮಯ್ಯ ಅವರಿಗೆ ಜೈಕಾರ ಕೂಗಿದ್ರು ಸಿದ್ದರಾಮಯ್ಯ ಅವರ ಅಭಿಮಾನಿಗಳು. ಡಿ.ಕೆ. ಶಿವಕುಮಾರ್ ಸೇರಿ ಎಲ್ಲಾ ಮಂತ್ರಿಗಳು ಕೂಡ ಈಗ ಸಭೆಯಲ್ಲಿದ್ದಾರೆ. ಈ ಸಭೆಯಲ್ಲಿ ದಿಲ್ಲಿಯಲ್ಲೇನಾಯ್ತು ಅನ್ನೋದನ್ನ ವಿವರಿಸೋದಕ್ಕಿದ್ದಾರೆ. ಜೊತೆಗೆ ತಮ್ಮ ನಿರ್ಧಾರ ಏನು ಅನ್ನೋದನ್ನ ತಿಳಿಸೋದಕ್ಕಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಆಪ್ತ ಸಚಿವರ ಜೊತೆಗೆ ಮೊನ್ನೆಯಿಂದಲೂ ಕೂಡ ಅವರು ಮೀಟಿಂಗ್ ಗಳನ್ನ ಮಾಡಿದ್ದಾರೆ, ಮಾತುಕತೆಗಳನ್ನ ಮಾಡಿದ್ದಾರೆ, ಬ್ರೇಕ್ಫಾಸ್ಟಿಗೆ ಸೇರಿದ್ದಾರೆ. ಇನ್ನುಳಿದ ಮಂತ್ರಿಗಳಿಗೂ ಕೂಡ ವಿವರಣೆಯನ್ನ ಇವತ್ತು ಮುಖ್ಯಮಂತ್ರಿ ನೀಡೋದಕ್ಕಿದ್ದಾರೆ. ಅವರ ಸಚಿವ ಸಂಪುಟ ಅಸ್ತಿತ್ವಕ್ಕೆ ಬಂದ ದಿನದಿಂದಲೂ ಕೂಡ ಯಾವ ಬದಲಾವಣೆಯೂ ಕೂಡ ಕ್ಯಾಬಿನೆಟ್ ಅಲ್ಲಿ ಆಗಿರಲಿಲ್ಲ. ಡೇ ಒನ್ ಇಂದಲೂ ಕೂಡ ಸೇಮ್ ಕ್ಯಾಬಿನೆಟ್ ಇದೆ. ಅದರಲ್ಲಿ ರಾಜಣ್ಣ ಅವರ ರಾಜೀನಾಮೆ, ನಾಗೇಂದ್ರ ಅವರ ರಾಜೀನಾಮೆ ಬಿಟ್ರೆ ಸುಧಾಕರ್ ಅವರು ತೀರ್ಕೊಂಡ್ರು. ಆ ಮೂವರನ್ನ ಹೊರತುಪಡಿಸಿದ್ರೆ ಯಾವ ಬದಲಾವಣೆಯೂ ಕೂಡ ಆಗಿಲ್ಲ ಕ್ಯಾಬಿನೆಟ್ ನಲ್ಲಿ. 3 ವರ್ಷದಿಂದಲೂ ಕೂಡ ಮಂತ್ರಿಗಳಾಗಿದ್ದಾರೆ ಈಗ ಕ್ಯಾಬಿನೆಟ್ ನಲ್ಲಿರೋರು. 3 ವರ್ಷದಿಂದಲೂ ಕೂಡ ಮುಖ್ಯಮಂತ್ರಿಗಳ ತಂಡದಲ್ಲಿರೋರು, ಕ್ಯಾಬಿನೆಟ್ ನಲ್ಲಿರೋರು. ಅವರೆಲ್ಲರಿಗೂ ಕೂಡ ವಿವರಣೆಯನ್ನ ಮುಖ್ಯಮಂತ್ರಿ ಕೊಡೋದಕ್ಕಿದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ರಾಜಕೀಯ ವಿಭಾಗದ ಮುಖ್ಯಸ್ಥ ಆನಂದ್ ಬೈದ ನಮ್ಮನೆ ನೇರ ಸಂಪರ್ಕದಲ್ಲಿ. ಆನಂದ್, ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು, ಏನೇನು ಆಗ್ತಾ ಇದೆ? ಎಸ್, ಮುಖ್ಯಮಂತ್ರಿಯ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆರಂಭಗೊಂಡಿದೆ. ಸುಮಾರು 26 ಜನ ಸಚಿವರು ಇವತ್ತಿನ ಬ್ರೇಕ್ಫಾಸ್ಟ್ ನಲ್ಲಿ ಭಾಗವಹಿಸಿದ್ದಾರೆ. ಜಮೀರ್ ಅಹ್ಮದ್ ಸೇರಿದಾಗೆ ಇನ್ನೂ 3 ಜನ ಸಚಿವರು ಬರಬೇಕಾಗಿದೆ. ಹಾಗಾಗಿ ಬ್ರೇಕ್ಫಾಸ್ಟ್ ಮೀಟಿಂಗು ಬಹಳ ಪ್ರಮುಖವಾಗಿರುತ್ತೆ. ಯಾಕೆಂತಂದ್ರೆ ದೆಹಲಿಯಲ್ಲಿ ನಡೆದಿರ್ತಕ್ಕಂಥ ಡೆವಲಪ್ಮೆಂಟ್ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಚಿವರಿಗೆ ಕೊಡ್ತಾರೆ. ಮತ್ತು ಈ ಒಂದು ಸಭೆಯಲ್ಲಿ ಅವರು ಒಟ್ಟಾರೆ ಡೆವಲಪ್ಮೆಂಟ್ ಏನೇನಾಯಿತು ಅಂತಕ್ಕಂಥದ್ದು ಕೂಡ ಮತ್ತು ಕೆಲವೊಂದು ಸಮಜಾಯಿಷಿಗಳನ್ನು ಕೂಡ ಅವರು ಕೊಡೋರಿದ್ದಾರೆ. ಯಾಕೆಂತಂದ್ರೆ ದೆಹಲಿಯ ನಾಯಕರು ಯಾಕೆ ನಿರ್ಧಾರ ತೆಗೆದುಕೊಂಡ್ರು, ಒಡಂಬಡಿಕೆ ಆಗಿರ್ತಕ್ಕಂಥದ್ದು, ನಂತರದಲ್ಲಾಗಿರ್ತಕ್ಕಂಥ ಬೆಳವಣಿಗೆ, ತಮಗೆ ಬಂದಿರತಕ್ಕಂಥ ಸೂಚನೆ ಮತ್ತು ತಾವು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರಗಳು ಮುಂದೆ ಏನಾಗಬೇಕು, ಇವೆಲ್ಲದರ ಬಗ್ಗೆನೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಪ್ರಸ್ತಾಪವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇದೆ. ಯಾಕೆಂತಂದ್ರೆ ಮುಖ್ಯಮಂತ್ರಿಗಳು ಒಂದು ಕ್ಲಾರಿಟಿ ಪಿಕ್ಚರ್ ಕೊಡಲೇಬೇಕು. ಹಲವು ಸಚಿವರುಗಳಲ್ಲಿ, ಶಾಸಕರಲ್ಲಿ ಬಹಳಷ್ಟು ಗೊಂದಲಗಳಿದೆ. ದೆಹಲಿಯ ನಾಯಕರು ಏನು ತೀರ್ಮಾನ ತೆಗೆದುಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವ್ಯಾಖ್ಯಾನಗಳು ಕೂಡ ಇದೆ ಮತ್ತು ಅವ್ರದೇ ಆಗಿರ್ತಕ್ಕಂಥ ಕೆಲವೊಂದಷ್ಟು ಅನುಮಾನ, ಸಂಶಯಗಳು ಕೂಡ ಇದೆ. ಹಾಗಾಗಿ ಮುಖ್ಯಮಂತ್ರಿಗಳು ಒಂದು ಕ್ಲಾರಿಟಿ ಕೊಟ್ಟಾಗ ಸಹಜವಾಗಿ ಇಡೀ ಪಿಕ್ಚರ್ ಗೊತ್ತಾಗುತ್ತೆ. ಯಾಕೆಂತಂದ್ರೆ ಸರ್ಕಾರ ಮುಂದಿನ ಭವಿಷ್ಯ ಏನು, ಈಗಿರ್ತಕ್ಕಂಥ ಮಂತ್ರಿಗಳ ಭವಿಷ್ಯ ಏನು, ಹೊಸ ಸಂಪುಟದಲ್ಲಿ ಯಾರಿರ್ತಾರೆ, ಯಾವ ಸಮೀಕರಣ ಆಗುತ್ತೆ, ಇವೆಲ್ಲವೂ ಕೂಡ ಬಹಳ ಪ್ರಮುಖ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಹಳ ಸೂಚ್ಯವಾಗಿ ಒಟ್ಟಾರೆ ಡೆವಲಪ್ಮೆಂಟ್ಗಳ ಹೇಳೋದ್ರ ಜೊತೆಗೇನೆ ಮುಂದಿನ ಭವಿಷ್ಯವನ್ನು ಕೂಡ ಹೇಳ್ತಕ್ಕಂಥ ರೀತಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಪ್ರಸ್ತಾಪವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿಗಳಿದೆ. ಜೊತೆಗೆ ತಮ್ಮ ಆಡಳಿತ ಅವಧಿಯಲ್ಲಿ ಕಳೆದ 3 ವರ್ಷಗಳ ಅವಧಿಯಲ್ಲಿ ಆಗಿರ್ತಕ್ಕಂಥ ಲೋಪಗಳ ಬಗ್ಗೆನೂ ಕೂಡ ಮುಖ್ಯಮಂತ್ರಿಗಳು ಪ್ರಸ್ತಾಪವನ್ನು ಮಾಡ್ತಾರೆ. ಕೆಲವೊಂದಷ್ಟು ಪ್ರಣಾಳಿಕೆಯಲ್ಲಿ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಜಾರಿ ಮಾಡೋಕ್ಕಾಗಿಲ್ಲ, ಕೆಲವೊಂದಷ್ಟು ಒತ್ತಡದ ಕಾರಣಕ್ಕಾಗಿ ಅಂದುಕೊಂಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಜಾರಿ ಮಾಡುವಲ್ಲಿ ಲೋಪಗಳಾಗಿದೆ, ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಲೋಪಗಳಾಗಿದೆ. ಸರ್ಕಾರ ತಾವು ವೈಯಕ್ತಿಕವಾಗಿ ತೆಗೆದುಕೊಂಡ ತೀರ್ಮಾನಗಳು, ಸಂಪುಟದಲ್ಲಿ ತೆಗೆದುಕೊಂಡ ತೀರ್ಮಾನಗಳು ಮತ್ತು ಇಡೀ ಸಿಎಂ ಕಚೇರಿ ಸೇರಿದ ಹಾಗೆ ಕೆಲ ಸಚಿವರುಗಳು ಮಾಡಿರ್ತಕ್ಕಂಥ ಲೋಪಗಳು, ಸರ್ಕಾರದ ಮೇಲೆ ಬಂದಿರತಕ್ಕಂಥ ಆರೋಪಗಳು
ಮಾತುಗಳು. ಸೊ ಎಲ್ಲವೂ ಕೂಡ ಸಹಜವಾಗಿ ಕೆಲವೊಂದಷ್ಟು ಅನುಮಾನ ಇತ್ತು. ಮುಖ್ಯಮಂತ್ರಿಗಳು ಈ ಬಗ್ಗೆ ಕ್ಲಾರಿಟಿ ಕೊಡಬೇಕು ಅಂತಕ್ಕಂಥದ್ದು ಎಲ್ಲರೂ ಕೂಡ ಬಯಸ್ತಾ ಇರ್ತಾರೆ. ಹಾಗಾಗಿ ಆಗಿರ್ತಕ್ಕಂಥ ಕೆಲವೊಂದಷ್ಟು ಘಟನೆಗೆ ಸಂಬಂಧಪಟ್ಟ ಹಾಗೆ ಕೂಡ ಕ್ಲಾರಿಟಿಯನ್ನು ಕೊಡಬಹುದು ಅಂತಕ್ಕಂಥದ್ದು. ಯಾಕೆಂತಂದ್ರೆ ಕೆಲವೊಂದಷ್ಟು ಹಗರಣಗಳ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ತೆಗೆದುಕೊಂಡ ತೀರ್ಮಾನಗಳು, ತೆಗೆದುಕೊಳ್ಳಬೇಕಾಗಿದ್ದ ತೀರ್ಮಾನಗಳಲ್ಲೂ ಕೂಡ ಕೆಲವೊಂದಷ್ಟು ಸಂಶಯಗಳು ಮುಖ್ಯಮಂತ್ರಿಗಳ ಮೇಲಿದೆ. ಹಾಗಾಗಿ ಅವೆಲ್ಲದರ ಬಗ್ಗೆನೂ ಕೂಡ ಪರೋಕ್ಷವಾಗಿ ಪ್ರಸ್ತಾಪ ಮಾಡ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ನಾನು ಈಗಾಗಲೇ ಹೇಳಿದಾಗೆ ಕೇವಲ ಕೇಂದ್ರದ ನಾಯಕರು ತೆಗೆದುಕೊಂಡ ತೀರ್ಮಾನವನ್ನು ಜಾರಿ ಮಾಡತಕ್ಕಂಥ ಅಷ್ಟೇ ಅಲ್ಲ, ಮುಂದೆ ಏನಾಗಬೇಕು ಅಂತಕ್ಕಂಥ ಶಾಸಕಾಂಗ ಪಕ್ಷ ಸಭೆ, ನಾಯಕನ ಆಯ್ಕೆ, ಈಗ ಮುಖ್ಯಮಂತ್ರಿ ತಮ್ಮ ಮೇಲಿರ್ತಕ್ಕಂಥ ಒತ್ತಡಗಳು, ಹೈಕಮಾಂಡ್ ಮೇಲೆ ಬರ್ತಾ ಇರ್ತಕ್ಕಂಥ ಒತ್ತಡಗಳು, ರಾಜ್ಯದಲ್ಲಿರ್ತಕ್ಕಂಥ ಜಾತಿ ಸಮೀಕರಣ, ಮುಂದಿನ ಚುನಾವಣೆ ಎದುರಿಸ್ತಕ್ಕಂಥದ್ದು, GBA, ಇವೆಲ್ಲವನ್ನು ಕೂಡ ಅವಲೋಕಿಸಿ ಅವರು ಒಂದು ಅಂತಿಮವಾಗಿ ಒಂದು ರೀತಿ ಬೀಳ್ಕೊಡೆಯ ರೀತಿಯಲ್ಲಿ ಒಂದು ಭಾಷಣವನ್ನು ಮಾಡ್ತಾರೆ ಅಂತಕ್ಕಂಥ, ವಿದಾಯ ಭಾಷಣವನ್ನು ಮಾಡ್ತಾರೆ ಅಂತಕ್ಕಂಥ ರೀತಿಯ ಚರ್ಚೆಗಳು ಕೂಡ ಇದೆ. ಹಾಗಾಗಿ ಮುಖ್ಯಮಂತ್ರಿಗಳು ಏನನ್ನ ಹೇಳ್ತಾರೆ ಅಥವಾ ಅವರು ಏನನ್ನೂ ಹೇಳದೆ ಕೇವಲ ಕೆಲವು ಪ್ರಕ್ರಿಯೆಗಳಷ್ಟೇ ಸೀಮಿತವಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಗಿಯುತ್ತಾ, ಆ ರೀತಿಯಾಗಿರ್ತಕ್ಕ ಚರ್ಚೆಗಳು ಕೂಡ ಇದೆ. ಯಾಕೆಂತಂದ್ರೆ ಎಲ್ಲವೂ ಕೂಡ ಅಂದ್ಕೊಂಡಂತೆ ಆದರೆ ಇವತ್ತು 3 ಗಂಟೆಗೆ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕಾಗಿತ್ತು. ರಾತ್ರಿ ಅವರು ದೆಹಲಿಗೆ ಹೋಗಿ ನಾಳೆ ದೆಹಲಿಯಲ್ಲಿ ನಾಯಕರುಗಳನ್ನು ಭೇಟಿ ಮಾಡ್ತಕ್ಕಂಥ ಕಾರ್ಯಕ್ರಮ ನಿಗದಿಯಾಗಿತ್ತು. ಆದರೆ ಈಗ ಬರ್ತಾ ಇರತಕ್ಕಂಥ ಮಾಹಿತಿಯ ಪ್ರಕಾರ ರಾಜ್ಯಪಾಲರು ಇಲ್ಲದೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇಡೀ ವೇಳಾಪಟ್ಟಿಯಲ್ಲಿ ಕೆಲವೊಂದಷ್ಟು ಬದಲಾವಣೆಗಳಾಗಿದೆ. ಹಾಗಾಗಿ ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಯಾವ ವಿಚಾರಗಳು ಸಂಬಂಧಪಟ್ಟ ಮುಖ್ಯಮಂತ್ರಿಗಳ ಸೆಂಡ್ ಆಫ್ ಪಾರ್ಟಿ ಅಥವಾ ಸೆಂಡ್ ಆಫ್ ಮೀಟಿಂಗ್ ಇದು ಮುಖ್ಯಮಂತ್ರಿಗಳಿಗೂ ಮತ್ತು ಬಹಳಷ್ಟು ಜನ ಸಚಿವರಿಗೂ ಸೆಂಡ್ ಆಫ್. ಖಂಡಿತವಾಗಲೂ ಕೂಡ ಈಗ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಚರ್ಚೆಗಳು ನಡೀತಾ ಇದ್ರು ಕೂಡ ಅಂತಿಮವಾಗಿ ಮುಖ್ಯಮಂತ್ರಿಗಳು ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ, ರಾಜೀನಾಮೆ ಕೊಡಬೇಕು ಅಂತಕ್ಕಂಥದ್ದು. ಯಾಕಂದ್ರೆ ಹೈಕಮಾಂಡ್ ಹೇಳಿದೆ, ಹಾಗೆ ರಾಜೀನಾಮೆ ಕೊಡ್ತಾ ಇದ್ದಾರೆ. ರಾಜೀನಾಮೆ ಕೊಡಬೇಡಿ ಅಂತ ಹೇಳಿ ಅವರು ಆಪ್ತರು ಹೇಳ್ತಾ ಇರಬಹುದು, ಆದರೆ ಅಂತಿಮವಾಗಿ ಮುಖ್ಯಮಂತ್ರಿಗಳ ಬಳಿ ಯಾವುದೇ ರೀತಿಯಾಗಿರ್ತಕ್ಕಂಥ ಆಯ್ಕೆಗಳು ಕೂಡ ಇಲ್ಲ. ಒಂದು ವಯಸ್ಸಿನ ಕಾರಣ ಮತ್ತು ಹೈಕಮಾಂಡ್ ನಿರ್ಧಾರವನ್ನು ಪಾಲನೆ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಮತ್ತು ರಾಜಕಾರಣದಲ್ಲಿ ತಮ್ಮ ಮಗನ ಭವಿಷ್ಯವನ್ನು ಕೂಡ ನೋಡಬೇಕಾಗತ್ತೆ ಮತ್ತು ಹಠ ಹಿಡಿದಿದ್ದೇ ಆದರೆ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಳ್ಳಬಹುದಾಗಿರ್ತಕ್ಕಂಥ ಕಠಿಣ ತೀರ್ಮಾನಗಳಿಂದಾಗಿ ಅವರ ಒಟ್ಟಾರೆ ರಾಜಕೀಯ ಭವಿಷ್ಯದ ಮೇಲೆ ಮತ್ತು ಇಷ್ಟು ದಿನಗಳು ಕಾಪಾಡಿಕೊಂಡು ಬಂದಿರತಕ್ಕಂಥ ರಾಜಕೀಯ ವರ್ಚಸ್ಸೇನಿತ್ತು ಅದರ ಮೇಲೆ ವ್ಯತಿರಿಕ್ತವಾಗಿರ್ತಕ್ಕಂಥ ಪರಿಣಾಮಗಳಾಗುವ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಈಗ ಮುಖ್ಯಮಂತ್ರಿಗಳು ಈ ಬೇರೆ ರೀತಿಯ ಒಂದು ಅವಕಾಶಗಳು ಇಲ್ಲೇ ಇರುವಂತಹ ಕಾರಣಕ್ಕಾಗಿ ಅವರು ಯಾವುದೇ ಕಾರಣಕ್ಕೂ ರಬ್ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇಲ್ಲ, ರಾಜೀನಾಮೆನ ಕೊಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಎಲ್ಲ ಸಚಿವರಿಗೂ ಅವ್ರ ಜೊತೆ ಇದ್ದಂಥ ಸಚಿವರಿಗೂ ಕೂಡ ಒಂದು ರೀತಿ ಸೆಂಡ್ ಆಫ್ ಆದರೂ ಕೂಡ ತಪ್ಪಾಗಲಾರದು. ಎಸ್, ಥ್ಯಾಂಕ್ ಯು ಆನಂದ್ ಮಾಹಿತಿಗೆ. ಈಗ ಮತ್ತೊಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.